ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪೋಲಿಯೋ ಇಮ್ಯುನೈಸೇಷನ್ ಕಾರ್ಯಕ್ರಮ ಏನಿದೆ ಅದು ನಮ್ಮ ಇಲಾಖೆಯ ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ. ಈ 21ನೇ ಡಿಸೆಂಬರ್ ಅದನ್ನ ರಾಷ್ಟ್ರೀಯ ಲಸಿಕಾ ದಿನ ಅಂತ ಘೋಷಣೆ ಮಾಡಲಾಗಿದೆ. ಡಿಸೆಂಬರ್ 21ನೇ ತಾರೀಕು 0 ದಿಂದ 5ನೇ ವರ್ಷದ ಮಕ್ಕಳಿಗೆ ಎಲ್ರಿಗೂ ಕೂಡ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಮತ್ತು ಆ ಮಕ್ಕಳಿಗೆ ಆ 2 ಹನಿ ಲಸಿಕೆಯನ್ನ ನೀಡುವಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಏನು ಈ ಪೋಲಿಯೋ ಮುಕ್ತ ಭಾರತ ಮಾಡತಕ್ಕಂಥ ಉದ್ದೇಶ ಪ್ರಾರಂಭ ಆದಂಥದ್ದು 1978ನೇ ಇಸ್ವಿಯಲ್ಲಿ. ಅದು ತದನಂತರ ಹಲವಾರು ರೀತಿಯಾಗಿ ಅದರ ಬೆಳವಣಿಗೆ ಆಗಿ ಸುಮಾರು 14 ವರ್ಷಗಳ ಹಿಂದೆ ಪೋಲಿಯೋ ಮುಕ್ತ ಭಾರತ ಅಂತ ಘೋಷಣೆ ಆಯಿತು ಅಲ್ವಮ್ಮ. 14 years 14 ವರ್ಷದಿಂದ ಆಯಿತು. ಅದ ನಂತರ ಇದುವರೆಗೂ ಯಾವುದೇ ಒಂದು ಪ್ರಕರಣ ಕೂಡ ನಮ್ಮ ದೇಶದಲ್ಲಿ ಬಂದಿಲ್ಲ. ಆದರೆ ಅದರ ಬಂದಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಆಲಸ್ಯ ಪಡ್ತಕ್ಕಂಥದ್ದು ಏನಲ್ಲ. ಇದು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ ಇಲ್ಲೆಲ್ಲ ಪೋಲಿಯೋ ಮುಕ್ತ ಆಗಿದೆ. ಆದರೆ ಪಕ್ಕದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇಲ್ಲೆಲ್ಲ ಇವತ್ತಿಗೂ ಕೂಡ ಪೋಲಿಯೋ ಇದೆ. ಆದ್ರಿಂದ ಅದು ಹರಡುವಿಕೆ ಆಗುವಂತ ಸಾಧ್ಯತೆ ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಆ ಕಾರಣದಿಂದ ನಾವು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು. ಡಿಸೆಂಬರ್ 21ನೇ ತಾರೀಕು ನಾವು ರಾಜ್ಯದಲ್ಲಿ ಎಲ್ಲ ಒಂದು ಸುಮಾರು ಏನು ನಮ್ಮಲ್ಲಿರುವಂತ ಗುರಿ ಏನಿದೆ ಅಂತ ಹೇಳಿದ್ರೆ ರಾಜ್ಯಕ್ಕೆ 62,40,114 ಮಕ್ಕಳಿಗೆ ಈ ಲಸಿಕೆಯನ್ನು ನೀಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೇವೆ. ಅಂದ್ರೆ ಇಷ್ಟು ಪೂರ್ತಿ ಮುಟ್ಟದೆ 100% ಆಗ್ತದೆ. ನಮ್ಮ ಟಾರ್ಗೆಟ್ ಕೂಡ 100% ಮಾಡೋದಕ್ಕೆ ನಮ್ಮ ಟಾರ್ಗೆಟ್ ಇರ್ತದೆ. ಅದಕ್ಕೆ ಒಟ್ಟಾರೆ ಇದರಲ್ಲಿ ನಾವು ಪ್ರತಿಯೊಂದು ಕಡೆ ಬೂತ್ಗಳನ್ನ ರಚನೆ ಮಾಡ್ತಾ ಇದೀವಿ. ರಾಜ್ಯದಲ್ಲಿ 33,258 ಬೂತ್ಗಳ ರಚನೆ ಮಾಡ್ತೀವಿ. ಮತ್ತು ಅದಕ್ಕೆ ಅಗತ್ಯ ಇರುವಂತ ಸಿಬ್ಬಂದಿ ತಂಡಗಳು ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 1,13,115 ಲಸಿಕಾ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾರೆ. ಆದ್ರಿಂದ ಇದು ಒಂದು ಡಿಸೆಂಬರ್ 21ನೇ ತಾರೀಕು ಆಗುವಂತ ಕಾರ್ಯಕ್ರಮ. ಅದ ನಂತರ 2-3 ದಿವಸಗಳ ಕಾಲ ಮನೆ ಮನೆಗೆ ಭೇಟಿ ಕೊಡ್ತೀವಿ. ಯಾರ್ಯಾರು ನಮ್ಮ ಬೂತ್ಗಳಿಗೆ ಬಂದು ಲಸಿಕೆಯನ್ನು ಪಡ್ಕೊಂಡಿಲ್ಲ ಅಂತವ್ರಿಗೆ ಯಾರು ಬರಕ್ ಆಗಿಲ್ಲ ಅವ್ರಿಗೆ ಅವರ ಮನೆ ಮನೆಗೆ ನಮ್ಮ ಲಿಸ್ಟ್ ಪ್ರಕಾರ ಎಲ್ಲ ಮೈಕ್ರೋ ಪ್ಲಾನಿಂಗ್ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೈಕ್ರೋ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಯಾರ್ಯಾರು ಬರಕ್ಕಾಗಿಲ್ಲ ಅವರ ಮನೆ ಮನೆಗೆ ಭೇಟಿ ಕೊಟ್ಟು ಈ ಲಸಿಕೆಯನ್ನು ನೀಡುವಂಥದ್ದು ನಾವು ಮಾಡ್ತೀವಿ. ಸೊ ಅದು ಮಾಡಿದ್ರೆ 21ನೇ ತಾರೀಕು ಪ್ರಾರಂಭ ಆದ್ರೆ ಬಹುತೇಕ 24ನೇ ತಾರೀಕಿಗೆ ಈ ಒಂದು ಅಭಿಯಾನ ಮುಕ್ತಾಯ ಆಗ್ತದೆ. ಆದ್ರಿಂದ ಅದು ಖಂಡಿತವಾಗಿಯೂ ಬಹಳ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಇದರಲ್ಲಿ ಭಾಗವಹಿಸ್ತದೆ. ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ಬೆಂಗಳೂರಿನಲ್ಲಿ ಅದೇ ತಾರೀಕು ಅವರು ಅದಕ್ಕೆ ಅವರ ಕಚೇರಿಯಲ್ಲಿನೇ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಶಾಸಕರುಗಳು ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಅವರ ಒಂದು ಇನ್ವಾಲ್ವ್ಮೆಂಟ್ ಕೂಡ ತಗೊಳ್ತೀವಿ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಇದ್ರ ಬಗ್ಗೆ ಪ್ರಚಾರ ಆಗ್ಬೇಕು ಮತ್ತು ಇದ್ರ ಬಗ್ಗೆ ಮಾಹಿತಿ ಕೂಡ ಸಿಗಬೇಕು ಅಂತ ಹೇಳಿ. ಅದೇ ರೀತಿ ಆಗ ನೋಡಕ್ ಹೋದ್ರೆ ಬೆಳಗಾವಿನ ವಿಷಯಕ್ಕೆ ಬಂದ್ರೆ ಇಲ್ಲಿ ನಮ್ಮ ಗುರಿ ಇರುವಂತದ್ದು 4,96,422 ಮಕ್ಕಳಿಗೆ ಈ ಲಸಿಕೆಯನ್ನು ನೀಡಬೇಕು ಅಂತ. ಅದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸೊ 90%ಗಿಂತ ಹೆಚ್ಚು ನಾವು ದಾಟಿದ್ರೆ ಈ ಲಸಿಕೆ ಕೊಡೋದ್ರಲ್ಲಿ ಅಬೌವ್ 90-95% ಹೋದ್ರೆ ಅವಾಗ ಇದು ಆ ಇಮ್ಯುನಿಟಿ ಹಾಗೆ ಉಳ್ಕೊಂಡಿರ್ತದೆ. ಇದು ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ ಅದು ಆಗ್ತದೆ. ಅವಾಗ ಏನಾಗ್ತದೆ, ಈ ಹರಡುವಿಕೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ಇದು ನಮ್ಮ ಉದ್ದೇಶ. ಸೊ ಆದ್ರಿಂದ ಇದನ್ನ ನಾವು ಬಹಳ ಪ್ರಮುಖವಾಗಿ ತಗೊಂಡಿದ್ದೇವೆ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಆಗುವಂತ ಕಾರ್ಯಕ್ರಮ.
ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಾಗಿತ್ತು, ಈ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ವ್ಯಾಪಕವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಈ ಪೋಲಿಯೋ ಲಸಿಕೆ ಅಭಿಯಾನದ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಬೇಕು. ನಮಗೆ ಎಲ್ರಿಗೂ ಕೂಡ ಪ್ರೆಸ್ ನೋಟನ್ನು ಕೂಡ ಕೊಡ್ತೀನಿ, ಯಾಕೆಂದ್ರೆ ಇದು ಎಲ್ರಿಗೂ ಕೂಡ ಗೊತ್ತಾಗಬೇಕು ಮತ್ತು ಮಾಧ್ಯಮಗಳಲ್ಲೂ ಕೂಡ ಟಿವಿಗಳಲ್ಲೂ ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸೊ ಅದರಿಂದ ಇನ್ನೇನಾದ್ರೂ ತಮ್ಮ ಬೇರೆ ಇನ್ನೇನೋ ಪ್ರಶ್ನೆಗಳು, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ನಾವು ಉತ್ತರ ಕೊಡ್ತೀವಿ. ಎಷ್ಟು ಬೂತ್ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಾವು ಒಟ್ಟಾರೆ 33,258 ಬೂತ್ಗಳು ಮತ್ತು 1030 ಸಂಚಾರಿ ತಂಡಗಳು, ಆಮೇಲೆ 2096 ಟ್ರಾನ್ಸಿಟ್ ತಂಡಗಳಂತ ಮಾಡಿದೀವಿ. ಈ ರೀತಿಯಾಗಿ ಒಟ್ಟಾರೆ ರಾಜ್ಯದಲ್ಲಿ ಅಷ್ಟೇ ಇರ್ತದೆ. ಬೆಳಗಾವಿಗೆ 6,333 ಬೂತ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಂಡ್ರೆಡ್ 2% ಆಗಿತ್ತು, ಅಂದ್ರೆ ನಮ್ಮ ಟಾರ್ಗೆಟ್ಗಿಂತ ಹೆಚ್ಚು ಹೋಗಿದ್ದು. ನಮ್ಗೆ ಈ ಸಲ ಕೂಡ 100% ನಮ್ಮ ಟಾರ್ಗೆಟ್ ಇರ್ತದೆ. 100% ಮುಟ್ಲೇಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಮುಟ್ತಕ್ಕಂಥದ್ದಕ್ಕೆ ನಮ್ಮ ಉದ್ದೇಶ ಇದೆ. ಮತ್ತೆ ಯಾರಿಗಾದ್ರೂ ಕೂಡ ಈ ಬೂತ್ಗಳು ಎಲ್ಲಿದೆ ಅಂತ ಅವರಿಗೆ ಮಾಹಿತಿಯನ್ನ ತಗೊಳ್ತಕ್ಕಂಥದಕ್ಕೆ ಆನ್ಲೈನ್ ಮುಖಾಂತರ ಕೂಡ ಪಡ್ಕೊಳ್ಬಹುದು. ಅದು ಒಂದು ಆ್ಯಪ್ ಕೂಡ ಇದೆ, ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಕರ್ನಾಟಕ ಅಂತ. ಆ ಆ್ಯಪ್ ಅಡಿಯಲ್ಲಿ ನಿಮ್ಮ ಹತ್ತಿರ ಇರುವಂತ ಬೂತ್ ಎಲ್ಲಿ ಇದೆ ಅಂತ ಲೊಕೇಶನ್ ಕೂಡ ಸಿಕ್ಕುವಂಥದ್ದಿದೆ. ಅದನ್ನ ಯಾರು ಬೇಕಾದ್ರೂ ಕೂಡ ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಮುಖಾಂತರ ಅವ್ರಿಗೆ ಅವ್ರ ಹತ್ತಿರ ಇರುವಂತ ಬೂತ್ ಎಲ್ಲಿದೆ ಅಂತ ಗೊತ್ತಾಗತಕ್ಕಂಥದ್ದಕ್ಕೆ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಕರ್ನಾಟಕ, ಅದು ಆ ಆ್ಯಪಿನ ಹೆಸರು. ಸೊ ಅದನ್ನ ಅವ್ರು ಪಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು. ಯಾವ್ದು ಅದು? ಈಗ ನಾನು ಮೊನ್ನೆ ಮಾತಾಡಿದಾಗ 3 ದಿವಸದಿಂದ ನಮ್ಗೇನ್ ಮಾಹಿತಿ ಇದೆ, ಸೋಮವಾರ ಮಾಹಿತಿ ಏನ್ ಬಂತ ಹೇಳಿದ್ರೆ ಒಂದು 6 ದಿವಸ ಬೇಕು ಅಂತ. ಆ ಸ್ಯಾಂಪಲ್ ಪರೀಕ್ಷೆ ಮಾಡಿ ನಮ್ಗೆ ವರದಿ ಬರೋದಕ್ಕೆ ಒಂದು 6 ದಿವಸ ಬೇಕಾಗುತ್ತೆ ಅಂತ. ಬಟ್ ಆದ್ರೆ ಆತಂಕ ಪಡುವಂಥದ್ದು ಏನಿಲ್ಲ ಅಂತ ನಾನು ಹೇಳೋದಕ್ಕೆ ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ಆ ಒಂದು ಕಂಪನಿ ಯಾಕಂದ್ರೆ ಹೋದ್ ವರ್ಷ ನಾನು ಆಗ್ಲೇ ಹೇಳಿದೆ, ಹೋದ್ ವರ್ಷ ನಾನು ಮಾಡಿಸಿದ್ದೆ. ಅವಾಗ ನಮ್ಗೆ 224 223 ಸ್ಯಾಂಪಲ್ಗಳು ಚೆನ್ನಾಗಿದೆ ಅಂತಾನೆ ಬಂದಿತ್ತು ಮೊಟ್ಟೆಗಳದು. ಈ ಸಲ ಮತ್ತೆ ತಗೊಂಡಿದ್ದೀವಿ ಸ್ಯಾಂಪಲ್ಸ್. ರಿಸಲ್ಟ್ ಬಂದ್ಮೇಲೆ ಹೇಳ್ತೀವಿ. ಮತ್ತೆ ಕೇಂದ್ರ ಸರ್ಕಾರದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಕೂಡ ದೇಶದಲ್ಲಿ ಅವರು ಬೇರೆ ಬೇರೆ ಕಡೆ ಅದನ್ನು ಅವರು ತಪಾಸಣೆ ಮಾಡಿಸ್ತಾರೆ. FSSAI ಅವರು ಕೂಡ ಈ ವಿಚಾರದ ಬಗ್ಗೆ ಅಲ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಲ್ಲಿ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಮೊಟ್ಟೆಯ ವಿಚಾರ ಆತಂಕ ಪಡ್ಕೊಂಡು ತಿನ್ನೋದಿಲ್ಲ ಅಂತ ಅದೆಲ್ಲ ಏನ್ ಬೇಕಾಗಿಲ್ಲ. ಎಲ್ಲ ನೀವು ನಿಮ್ಮ ಏನು ಸಹಜವಾದಂತ ಆಹಾರ ಪದ್ಧತಿಯಲ್ಲೇ ಹೋಗಿ ಬೇರೆ ತರ ಒಂದು ತೀರ್ಮಾನ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಪ್ರಥಮವಾಗಿ ಅದು ಮಾಹಿತಿ ಬರಲಿ ಮತ್ತು ವರದಿ ಬರಲಿ, ತದನಂತರ ಅದು ಅವರು ನಮ್ಮ ರಾಜ್ಯದಲ್ಲಿ ಏನಲ್ಲ ಆಗಿರುವಂತದ್ದು. ಸೊ ಕೇಂದ್ರದವರು ಅದ್ರ ಪ್ರಕಾರ ಅವರ ಈ ವಿಷಯದ ಬಗ್ಗೆ ಏನ್ ಮಾಡ್ಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಅವರು ಮತ್ತೆ ಬಹುಶಃ ಮಹಾರಾಷ್ಟ್ರನೋ ಎಲ್ಲೋ ಆ ರಾಜ್ಯದಲ್ಲೇನೋ ಅದು ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡಿರೋದು. ಸೊ ಅದು ಕೇಂದ್ರದವರು ನೋಡ್ತಾರೆ ಅದನ್ನು. ಸೊ ಎಲ್ರು ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಊಟ ಮಾಡಿಕೊಂಡು ಎಲ್ಲ ಹೋಗ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಆಯ್ತಾ? ಥ್ಯಾಂಕ್ ಯು.